ಕಂಡೆ ಈ ಪ್ರತಿಭಟನೆ ಎದುರಿಗೆ ಗಂಟೆದೇಕು ಹಾರಾಡಿದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಉಳಿದ ನಿನ್ನ ಮಾಂಸಗಳನ್ನು ಹತ್ತು ಕಾಗಿ ನಾಯಿಗಳಿಗೆ ಹಂಚಿ ಉಳಿದ ನಿನ್ನ ಎಲುಬುಗಳನ್ನು ನನ್ನ ಸ್ನೇಹಿತನ ಕಾಲಡಿಯಲ್ಲಿ ಹಾಕಿಬಿಟ್ಟು ನುಗ್ಗಲು ಎತ್ತಲ್ಲಿ ಬೊಗಳಲಿ ಬಡವ ಬಡವ ಎಂದು ಪದೇ ಪದೇ ಕೂಗಿದರೆ ಅವರ ಕ್ಷಣದಲ್ಲಿ ನಿನ್ನ ಕೈ ಕಾಲಗಳನ್ನು ನಿನ್ನ ರುಂಡ ತೆಗೆದು ನನ್ನ ಅಣ್ಣ ಹೇಮಂತನ ಕಾಲದಲ್ಲಿ ಹಾಕಬೇಕಾದಿತ್ತು. ಅಲ್ಲೋ ತಮ್ಮ ಅರ್ಜುನ, ಯಾಕೆ ಮಾತು ಈ ವಿಷಯದಾಗ ನೀನ ಸಣ್ಣ ಕೂಸಿದೀವ ಕೂಸ ಬಾಳ ತಲೆ ಕೆಡಿಸ್ಕೋಬೇಡ. ನಮ್ಮ ಸಾಹುಕಾರ ಹೆಂಗ ಹೇಳ್ತಾರ ಹಂಗ ಕೇಳಿದೆ ಅಂದ್ರ ನೀ ಇಲ್ಲಿ ಉಳಿತಿ. ಇದು ನನಗೂ ಆ ಶ್ರೀಮಂತರಿಗೆ ಸಂಬಂಧಪಟ್ಟ ವಿಷಯ. ಮಧ್ಯದಲ್ಲಿ ನೀನು ಭಾಗವಹಿಸಿದೆ ಬೇಕಾದಿತ್ತು. ಹಾಕೊಂಡು ಸತ್ತು ಹೋಗ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತೀನಿ ಕೇಳು. ಇನ್ನು ಮುಂದೆ ನೀನು ಕುಸ್ತಿಡಿಯನ್ನು ನಿಲ್ಲಿಸಬೇಕು. ನಿನ್ನ ಅಣ್ಣನ ಹತ್ತಿರ ದೇವಸ್ಥಾನ ಒಡವೆಗಳನ್ನು ನನಗೆ ಕೊಡಬೇಕು. ನೀನು ಏನ್ ಕೇಳ್ತಿ ಕೇಳು, ನಾನೇ ಕೊಡುತ್ತೇನೆ. ಆಯ್ತು ಶ್ರೀಮಂತರೇ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನ ಒಡವೆಗಳನ್ನು ನಿಮಗೆ ಕೊಡ್ತೇನೆ. ಆದ್ರೆ ನಾನು ಬೇಡಿದ್ದು ನೀವು ಕೊಟ್ಟ ಏನ್ ಬೇಕಾದ ಕೇಳು, ನಿನ್ನ ಮೋತಿ ಮೇಲೆ ಸಾಕಿ ಬಿಡ್ತೀವಿ. ಗಂಟೆ ಗಂಟೆ ತಲೆ ಮೇಲೆ ಇಟ್ಟು ಹತ್ತು ಕಾಣಿಸ್ತೀವ. ಹಾಗಾದ್ರೆ ನಿಮ್ಮ ಚಂದನ ತಿಳಿವಿ ಆದ ನಿಮ್ಮ ತಂಗಿ ಕವಿತಬೇಕು ಬರ್ತೀಯ. ಎಂತ ಮಾತನಾಡಿದೆ, ನಿನ್ನ ತಾಯಿ ಗರ್ಭದಲ್ಲಿ ಅಡಗಿದನು ಸರಿ. ನಿನ್ನನ್ನು ಹೊತ್ತು ತಂದು ನನ್ನ ಪಾದದಡಿಯಲ್ಲಿ ನಿನ್ನ ಪ್ರಾಣ ತೆಗಿಲಾಗೆ ಬಿಡುವುದಿಲ್ಲ. ಪ್ರತಾಪ ಯಪ್ಪ, ಇಂಥ ಮಾತು ಕೇಳಿದ್ದೆ ಅಂದ್ರೆ ನಾವೇನು ಮಾತು ಕೊಡ್ತಿದ್ವಿ ಓ ಮರ. ಇಂಥ ಬಂಗಾರ ಅಂತ ಅರಿಗಿನಿ ನಿನಗೇನು ಕೊಡ್ತೀವಿ ಅಂತ ಮಾತು ಕೊಡ್ತಿದ್ವಿ ಓ ಮರ. ಎಂತ ಮಾತು ಕೇಳಿದ್ವಿ. ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನ ಒಡವೆಗಳು ನಿಮಗೆ ಕೊಡಬೇಕಾ? ನಮ್ಮಂತ ಬಡವರು ದೇವರು ಸೂಚಿ ದುಡಿದಿಂದಲೇ ನಿಮ್ಮಂತ ಶ್ರೀಮಂತರಾಗುದು. ಮಾಡಿ ಮೇಲೆ ಮಾಡಿ ಮಣಿ ತೆಗೆದುಕೊಂಡು ಮಾತಾಡಲೇ. ಅಣ್ಣ, ಏನು ಸುಮ್ಮನೆ ನೋಡ್ತಾ ನಿಂತ್ರು ಅಣ್ಣ? ಒಬ್ಬ ಬಡ ಭಿಕಾರಿ ಬಾಯಿಗೆ ಬಂದಂತೆ ಮಾತಾಡ್ತಾ ನಿಂತ್ರು. ಸುಮ್ಮನೆ ನಿಂತ್ರು ಅಣ್ಣ. ಅಣ್ಣ, ಕರ್ತವ್ಯವನ್ನು ನಂಬಕ್ಕೆ ನಮ್ಮ ಅಪ್ಪನ ವೀರ ಕತ್ತೆಯನ್ನು ಕಳಿಸಿ ಇವರ ದೇಹವನ್ನು. ಶಬಾಷಿ ಹೆಣ್ಣೆ ಶಬಾ. ಶ್ರೀಮಂತನ ತೊಂಗಿ ಆಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಗಿ ತಪ್ಪು ದಾರಿ ಹಿಡಿದಿರುವ ನಿಮ್ಮ ಅಣ್ಣನಿಗೆ ತಿಳಿ ಬುದ್ಧಿ ಹೇಳೋದನ್ನು ಬಿಟ್ಟು ಅಣ್ಣ ಕಟ್ಟು ಇವನ ಕಂಬಕ್ಕೆ ತೆಗೆದುಕೊಂಡು ಅಪ್ಪನ ವೀರ ಕತ್ತೆ ಕತ್ತರಿಸುವುದುಂಡ ಎಂದು ಹೇಳೋದಕ್ಕೆ ನೀನೊಂದು ಹೇಳಿ